ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಗದ್ಯ ತಿರುಳುಗನ್ನಡದ ಬೆಳ್ನುಡಿ. ಬರೆದವರು ಮುದ್ದಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮುದ್ದಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರಾರು? ಮುದ್ದಣ ಅರಮನೆಯಿಂದ ಬರುತ್ತಿರುವುದನ್ನು ಮನೋರಮೆಯು ನಿಂತು ನೋಡಿದಳು. ಯಾವ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ರಾಮಾಯಣದ ಯಾವುದಾದರೂ ಪ್ರಸಂಗವನ್ನು ಹೇಳಬೇಕೆಂದು ಮನೋರಮೆ ಕೇಳಿಕೊಂಡಳು. ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಕೇಳಿದಳು? ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನಿಗೆ ಹೇಳಿದನು. ಎಂತಹ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಕೇಳುವಳು. ಹೃದಯವಾದ ಗದ್ಯದಲ್ಲಿ ಕಥೆ ಹೇಳೆಂದು ಮನೋರಮೆ ಕೇಳಿದಳು. ಮನೋರಮೆ ಬಹುಮಾನವಾಗಿ ಮುದ್ದಣನಿಗೆ ಏನನ್ನು ಕೊಡುವೆನೆಂದಳು. ಮನೋರಮೆ ಬಹುಮಾನವಾಗಿ ಮುದ್ದಣನಿಗೆ ತನ್ನನ್ನೇ ತಾನು ಕೊಡುವುದಾಗಿ ಹೇಳಿದಳು. ವಸುಧೆಗೆ ಒಡೆಯನು ಎನಿಸಿದವನು ಯಾರು? ವಸುಧೆಗೆ ಒಡೆಯನು ಎನಿಸಿದವನು ಶ್ರೀರಾಮಚಂದ್ರ. ಕನ್ನಡವು ಕಸ್ತೂರಿಯಲ್ಲವೇ ಎಂದವರಾರು? ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ. ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. ಮುದ್ದಣನನ್ನು ಮನೋರಮೆ ಹೇಗೆ ಉಪಚರಿಸಿದಳು? ಮನೋರಮೆಯು ಅರಮನೆಯಿಂದ ಬಂದ ಮುದ್ದಣನಿಗೆ ಕಾಲು ತೊಳೆಯುವ ನೀರು ಕೊಟ್ಟು ಕೈ ಹಿಡಿದು ಒಳಚೌಕಿಗೆ ಕರೆತಂದು ಮಣೆ ಹಾಕಿ ಕುಳ್ಳಿರಿಸಿದಳು. ರಸಭರಿತ ಹಣ್ಣುಗಳನ್ನು, ಕೆನೆಭರಿತ ಹಾಲನ್ನು ನೀಡಿ ಹಸಿವು ಆಯಾಸಗಳನ್ನು ಪರಿಹರಿಸಿದಳು. ಆನಂತರ ಮೆಲ್ಲಲು ರಸಗವಳ ನೀಡಿ ಉಪಚರಿಸಿದಳು. ಮನೋರಮೆ ಕತೆ ಹೇಳೆಂದು ಕೇಳಲು ಕಾರಣವೇನು? ಮಳೆಗಾಲದ ನಡುಹಗಲು ಮತ್ತು ರಾತ್ರಿ ಹಗಲೆನ್ನದೆ ನಿರಂತರವಾಗಿ ಸುರಿಯುತ್ತಿರುವ ಜಡಿಮಳೆಯಿಂದಾಗಿ ಮನಸ್ಸಿಗೆ ತುಂಬ ಬೇಸರವಾಗಿರುವುದರಿಂದ ಕತೆ ಹೇಳೆಂದು ಮನೋರಮೆ ಮುದ್ದಣನನ್ನು ಕೇಳಿದಳು. ಕತೆಯನ್ನು ಯಾವ ರಸಗಳಲ್ಲಿ ಹೇಳಲೆಂದು ಮುದ್ದಣ ಕೇಳಿದನು. ಮುದ್ದಣನು ತಾನು ಕಥೆಯನ್ನು ಶೃಂಗಾರ ರಸದಲ್ಲೋ, ವೀರರಸದಲ್ಲೋ ಅಥವಾ ಹಾಸ್ಯರಸದಲ್ಲಿ ಹೇಳಲೋ ಎಂದು ಮನೋರಮೆಯನ್ನು ಕೇಳುವನು. ಯಾವ ದಾಟಿಯಲ್ಲಿ ಕಥೆಯನ್ನು ಹೇಳೆಂದು ಮನೋರಮೆ ಕೇಳಿದಳು. ಮನೋರಮೆಯು ಪದ್ಯವು ತಿರಸ್ಕಾರ ಯೋಗ್ಯವಾದುದು ಮತ್ತು ಗದ್ಯವು ಹೃದಯಕ್ಕೆ ಪ್ರಿಯವಾದುದರಿಂದ ಹೃದಯವಾದ ಗದ್ಯದ ದಾಟಿಯಲ್ಲಿ
ಕಥೆಯನ್ನು ಹೇಳೆಂದು ಮುದ್ದಣನಿಗೆ ತಿಳಿಸಿದನು. ಅರಮನೆಯಿಂದ ಎಂತಹ ಬಹುಮಾನ ಸಿಗಬಹುದೆಂದು ಮುದ್ದಣ ಹೇಳಿದನು. ಕಥೆಯನ್ನು ಹೇಳಿದರೆ ಅರಮನೆಯಿಂದ ತನಗೆ ರತ್ನದ ಕೈಕಡಗವೋ ಚಿನ್ನದ ಕಂಠಾಭರಣವೋ ದೊರಕಬಹುದೆಂದು ಮುದ್ದಣ ಹೇಳಿದನು. ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯಿತು ಎಂದು ಮನೋರಮೆ ಹೇಳಿದ್ದೇಕೆ? ಮುದ್ದಣನ ಸಂಸ್ಕೃತ ಭೂಯಿಷ್ಠವಾದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾದುದರಿಂದ ಮನೋರಮೆಯು ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯಿತೆಂದು ಹೇಳಿದ್ದಾಳೆ. ಸಂಸ್ಕೃತ ಮತ್ತು ಕನ್ನಡಗಳು ಸೇರಿದರೆ ಹೇಗೆ ಸೊಗಯಿಸುತ್ತದೆ? ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳು ಹದವರಿತು ಬೆರೆತರೆ ರತ್ನವನ್ನು ಚಿನ್ನದಲ್ಲಿ ಕೂಡಿಸಿ ಮಾಡಿದ ಆಭರಣದಂತೆ ಸೊಗಯಿಸುತ್ತದೆಂದು ಮುದ್ದಣನು ಹೇಳಿದ್ದಾನೆ. ಸಂದರ್ಭಾನುಸಾರ ವಿವರಿಸಿ. ಬಲ್ಸೋನೆಯ ಜಿನುಂಗಿನತ್ತಣಿನೆನ್ನ ಬಗೆಯುಂ ಬೇಸರ್ತುದು. ಮುದ್ದಣನು ರಚಿಸಿರುವ ಶ್ರೀರಾಮಾಶ್ವಮೇಧಂ ಸಂಗ್ರಹದಿಂದ ಆಯ್ದ ತಿರುಳ್ಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಅರಮನೆಯಿಂದ ಮನೆಗೆ ಹಿಂದಿರುಗಿದ ಮುದ್ದಣನನ್ನು ಸ್ವಾಗತಿಸಿ ಆತನನ್ನು ರಸಭರಿತ ಹಣ್ಣು ಮತ್ತು ಕೆನೆ ಹಾಲುಗಳಿಂದ ಸತ್ಕರಿಸಿದ ಮನೋರಮೆಯು ಆತನಿಗೆ ಸವಿಯಲು ರಸಗವಳವನ್ನು ಈಯುತ್ತಾಳೆ. ಅನಂತರ ಆತನೊಂದಿಗೆ ಸರಸ ಸುಖದಲ್ಲಿ ಸಲ್ಲಾಪ ನಡೆಸುತ್ತಾ, ಪ್ರಿಯನೇ, ಹಗಲು ರಾತ್ರಿ ಎಡೆಬಿಡದೆ ಸುರಿಯುತ್ತಿರುವ ಈ ಭಾರೀ ಮಳೆಯಿಂದ ಮನಸ್ಸಿಗೆ ತುಂಬ ಬೇಸರವಾಗಿದೆ. ಈ ಬೇಸರ ಕಳೆಯುವಂತಹ ಯಾವುದಾದರೊಂದು ಒಳ್ಳೆಯ ಕಥೆಯನ್ನು ಹೇಳು ಎಂದು ಕೇಳುವಳು. ಆ ಸಂದರ್ಭದಲ್ಲಿ ಮೇಲಿನ ವಾಕ್ಯವನ್ನು ನಾವು ಗಮನಿಸಬಹುದು. ನಿನಗಾವ ರಸದೊಳಿಷ್ಟಂ? ಮುದ್ದಣನು ರಚಿಸಿರುವ ಶ್ರೀರಾಮಾಶ್ವಮೇಧಂ ಸಂಗ್ರಹದಿಂದ ಆಯ್ದ ತಿರುಳ್ಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಲ್ಲಿ ಮುದ್ದಣನು ಮನೋರಮೆಯನ್ನು ಈ ಮೇಲಿನಂತೆ ಪ್ರಶ್ನಿಸುವಳು. ಸುರಿಯುತ್ತಿರುವ ಮಳೆಯಿಂದಾಗಿ ಮನಸ್ಸಿಗೆ ಬೇಸರ ಮೂಡಿರುವುದರಿಂದ ಯಾವುದಾದರೊಂದು ಕಥೆ ಹೇಳೆಂದು ಮನೋರಮೆಯು ಮುದ್ದಣನನ್ನು ಕೇಳಿದಳು. ಆಗ ಮುದ್ದಣನು ಆಕೆ ಯಾವ ರಸದಲ್ಲಿ ಕಥೆ ಕೇಳಲು ಬಯಸುವಳೆಂಬುದನ್ನು ವಿಚಾರಿಸುತ್ತಾ, ನಿನಗಾವ ರಸದೊಳಿಷ್ಟ? ಶೃಂಗಾರ ರಸದಲ್ಲಿ ಹೇಳಲೇ, ವೀರರಸವೇ, ಇಲ್ಲ ಹಾಸ್ಯರಸವೇ ಎಂದು ಪ್ರಶ್ನಿಸುವ ಸಂದರ್ಭವಿದು. ಮನೋರಮೆಯು ನವರಸಭರಿತವಾದ ಕಥೆಯನ್ನು ಹೇಳಬೇಕೆಂದು ಕೇಳಿಕೊಳ್ಳುವಳು. ಸೀತಾಪಹರಣ ಕಥನದೊಳ್ ಬಯಕೆಯೇ? ಮುದ್ದಣನು ರಚಿಸಿರುವ ಶ್ರೀರಾಮಾಶ್ವಮೇಧಂ ಸಂಗ್ರಹದಿಂದ ಆಯ್ದ ತಿರುಳ್ಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಮನೋರಮೆಯು ನಲ್ಗತೆಯೊಂದನ್ನು ಹೇಳಬೇಕೆಂದು ಕೇಳಿದಾಗ ಮುದ್ದಣನು ಯಾವ ಕಥೆ ಹೇಳಲಿ? ಭೋಜ ಪ್ರಬಂಧವೇ, ವಿಕ್ರಮ ವಿಜಯವೇ, ಮಹಾವೀರ ಚರಿತೆಯೇ ಎಂದಾಗ ಮನೋರಮೆ ಆ ಯಾವ ಕಥೆಯೂ ಬೇಡ, ನವರಸಭರಿತವಾದ ರಾಮಾಯಣದ ಕತೆ ಹೇಳೆಂದಳು. ಆಗ ಮುದ್ದಣನು ನಿನಗೆ ಸೀತಾ ಸ್ವಯಂವರದ ಕತೆ ಹೇಳಲೇ ಎಂದಾಗ ಮನೋರಮೆಯು ಅದನ್ನು ನಾನು ಈಗಾಗಲೇ ಕೇಳಿದ್ದೇನೆ ಎಂದಳು. ಆಗ ಮುದ್ದಣನು ಹಾಗಾದರೆ ನಿನಗೆ ಸೀತಾಪಹರಣ ಕಥನವನ್ನು ಕೇಳುವ ಬಯಕೆ ಮೂಡಿದೆಯೇ ಎಂದು ಪ್ರಶ್ನಿಸಿದನು. ಮನೋರಮೆಯು ಅದನ್ನೂ ಒಪ್ಪದೆ ಶ್ರೀರಾಮನು ಅಶ್ವಮೇಧ ಯಾಗ ಮಾಡಿದ ಕಥೆಯನ್ನು ಹೇಳಬೇಕೆಂದು ಕೇಳುವ ಸಂದರ್ಭವೂ ಇದಾಗಿದೆ. ಪದ್ಯ ವದ್ಯಂ ಗದ್ಯಂ ಹೃದ್ಯಂ.
ಮುದ್ದಣನು ರಚಿಸಿರುವ ಶ್ರೀರಾಮಾಶ್ವಮೇಧಂ ಸಂಗ್ರಹದಿಂದ ಆಯ್ದ ತಿರುಳ್ಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದ್ದು, ಮನೋರಮೆಯು ಮುದ್ದಣನಿಗೆ ಈ ಮೇಲಿನಂತೆ ಹೇಳಿದಳು. ಮನೋರಮೆಯು ಶ್ರೀರಾಮನು ಅಶ್ವಮೇಧ ಯಾಗ ಮಾಡಿದ ಕಥೆಯನ್ನು ಹೇಳಬೇಕೆಂದು ಮುದ್ದಣನನ್ನು ಕೋರಿದಾಗ ಅದಕ್ಕೆ ಸಮ್ಮತಿಸಿದ ಮುದ್ದಣ ಆಕೆಯು ಯಾವ ಧಾಟಿಯಲ್ಲಿ ಕತೆ ಹೇಳಲೆಂದು ಪ್ರಶ್ನಿಸಿದನು. ನೀನು ಯಾವ ಧಾಟಿಯಲ್ಲಿ ಕತೆ ಹೇಳಬಯಸುವೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ಮನೋರಮೆಯು ಈ ಮೇಲಿನಂತೆ ಹೇಳುವಳು. ಪದ್ಯವು ಕೇಳಿ ಸಾಕಾಗಿದೆ, ಅದು ಬೇಡ, ಹೃದಯಕ್ಕೆ ಪ್ರಿಯವಾದ ಗದ್ಯದಲ್ಲಿ ಕತೆ ಹೇಳೆಂದು ಆಕೆಯ ಹೇಳುವ ಪದ್ಯ ವದ್ಯಂ ಗದ್ಯಂ ಹೃದಯಂ ಎಂಬ ಈ ಮಾತು ಅತ್ಯಂತ ಜನಪ್ರಿಯವಾದ ವಾಕ್ಯವಾಗಿದೆ. ಕಬ್ಬಮಂ ಕಂಡಲ್ತೆ ಕಚ್ಚಳಿಯನಿತ್ತರ್. ಮುದ್ದಣನ ತಿರುಳ್ಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಲ್ಲಿ ಈ ಮೇಲಿನ ವಾಕ್ಯವನ್ನು ಮನೋರಮೆಯು ಮುದ್ದಣನಿಗೆ ಹೇಳುವಳು. ಕಥೆ ಹೇಳಿದ್ದಕ್ಕೆ ಬಳುವಳಿಯಾಗಿ ಏನು ನೀಡುವೆ ಎಂದು ಮುದ್ದಣ ಮನೋರಮೆಯನ್ನು ಕೇಳಿದಾಗ ಅವಳು ಕಥೆ ಕೇಳಿಯಾದ ಮೇಲಷ್ಟೇ ಉಡುಗೊರೆಯ ವಿಷಯ ನಿರ್ಧಾರವಾಗುವುದೆಂದು ಹೇಳಿ, ಅರಮನೆಯವರು ನಿನ್ನ ಕಾವ್ಯವನ್ನು ಕೇಳಿಸಿಕೊಂಡಾದ ಮೇಲೆ ಕೈಗಡಗವನ್ನು ಕೊಟ್ಟರೆಂದು ನೆನಪಿಸಿ ತನ್ನ ಮಾತನ್ನು ಸಮರ್ಥಿಸಿಕೊಂಡಿರುವ ಸಂದರ್ಭವೂ ಇದಾಗಿದೆ. ಮನೋರಮೆಯ ಜಾಣ್ಮೆ ಇಲ್ಲಿ ಅನಾವರಣಗೊಂಡಿದೆ. ನೀರಿಳಿಯದ ಗಂಟಲೋಳ್ ಕಡುಬಂ ತುರುಕಿದಂತಾಯ್ತು. ಮುದ್ದಣನು ರಚಿಸಿರುವ ಶ್ರೀರಾಮಾಶ್ವಮೇಧಂ ಸಂಗ್ರಹದಿಂದ ಆಯ್ದ ತಿರುಳ್ಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಲ್ಲಿ ಮನೋರಮೆಯು ಮುದ್ದಣನಿಗೆ ಹೇಳಿರುವ ಮಾತಿದು. ಮುದ್ದಣನು ಮನೋರಮೆಗೆ ಕಥೆ ಹೇಳಲೆಂದು ಸ್ವಸ್ತಿ ಶ್ರೀಮತ್ಸುರಾಸುರೇಂದ್ರ ನರೇಂದ್ರ ಮುನೀಂದ್ರ ಫಣೀಂದ್ರ ಮಣಿಮುಕಟ ತಟಘಟಿತ ಎಂದು ಕ್ಲಿಷ್ಟವಾದ ಭಾಷೆಯನ್ನು ಪ್ರಯೋಗಿಸಿದಾಗ ಅದನ್ನು ತಡೆದು ಮನೋರಮೆಯು ಈ ಮೇಲಿನಂತೆ ಹೇಳಿದಳು. ನಿನ್ನ ಕ್ಲಿಷ್ಟವಾದ ಭಾಷೆ ನನಗೆ ಅರ್ಥವಾಗುತ್ತಿಲ್ಲ. ನೀರೇ ಇಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದರೆ ಇಳಿಯುವುದೇ? ಹಾಗಿದೆ ನಿನ್ನ ಕ್ಲಿಷ್ಟವಾದ ಭಾಷೆ ಎಂದು ಮುದ್ದಣನಿಗೆ ಹೇಳಿ ಅವನನ್ನು ತಡೆದ ಸಂದರ್ಭವೂ ಇದಾಗಿದೆ. ಕನ್ನಡಂ ಕತ್ತೂರಿಯಲ್ತೆ. ಮುದ್ದಣನು ರಚಿಸಿರುವ ಶ್ರೀರಾಮಾಶ್ವಮೇಧಂ ಸಂಗ್ರಹದಿಂದ ಆಯ್ದುಕೊಂಡಿರುವ ತಿರುಳ್ಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಲ್ಲಿ ಮನೋರಮೆಯು ಮುದ್ದಣನಿಗೆ ಹೇಳುವ ಮಾತಿದು. ಸಂಸ್ಕೃತ ಭೂಯಿಷ್ಠವಾದ ಮಾತುಗಳಲ್ಲಿ ಕಥೆ ಹೇಳುವುದಕ್ಕೆ ಮನೋರಮೆಯು ತಡೆದಾಗ ಮುದ್ದಣನು ಹಾಗಾದರೆ ಇನ್ನು ಯಾವ ರೀತಿಯಲ್ಲಿ ಕಥೆ ಹೇಳಲಿ ಎಂದನು. ಅದಕ್ಕೆ ಉತ್ತರಿಸುತ್ತಾ ಮನೋರಮೆಯು, ಕನ್ನಡವೇ ಕಸ್ತೂರಿಯಲ್ಲವೇ? ತಿರುಳ್ಗನ್ನಡದ ಬೆಳ್ನುಡಿಯಲ್ಲಿ ಸರಳವಾಗಿ ಕಥೆಯನ್ನು ಹೇಳಬೇಕೆಂದು ಕೇಳಿಕೊಂಡಳು. ಮುದ್ದಣನು ಅಂತೆಯೇ ಆಗಲೆಂದು ಒಪ್ಪಿಕೊಳ್ಳುವ ಸನ್ನಿವೇಶವೂ ಇದಾಗಿದೆ. 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮುದ್ದಣ ಅರಮನೆಯಿಂದ ಬಂದ ಪರಿಯನ್ನು, ಮನೋರಮೆಯ ಉಪಚಾರವನ್ನು ವಿವರಿಸಿ. ಕಾಡು ಮತ್ತು ನಾಡುಗಳೆರಡೂ ಸುಂದರವಾಗಿ ತೋರುವ ಒಂದು ಮಳೆಗಾಲದ ಸಂಜೆ ಹೊತ್ತಿನಲ್ಲಿ ಅರಮನೆಯ ಓಲಗ ಸಭೆಯನ್ನು ಮುಗಿಸಿಕೊಂಡು ಮನೆಗೆ ಹೊರಟ ಮುದ್ದಣನನ್ನು ಅವನ ಪತ್ನಿ ಮನೋರಮೆಯು ಹೊರಗೆ ಕಾದು ನಿಂತಿದ್ದು ಸ್ವಾಗತಿಸಿದಳು. ಆತನು ಕಾಲನ್ನು ತೊಳೆಯಲು ನೀರು ಕೊಟ್ಟಳು. ಆನಂತರ ಕೈ ಹಿಡಿದು ಒಳಚೌಕಿಗೆ ಕರೆದೊಯ್ದು ಮಣೆ ಹಾಕಿ ಕುಳ್ಳಿರಿಸಿದಳು. ಹಸಿವು ಆಯಾಸ ಪರಿಹರಿಸಲು ರಸಭರಿತ ಹಣ್ಣುಗಳನ್ನು, ಕೆನೆಭರಿತ ಹಾಲನ್ನು ನೀಡಿದಳು. ಅದಾದ ನಂತರ ಮೆಲ್ಲಲು ಸವಿಯಾದ ರಸಗವಳದ ತಾಂಬೂಲವನ್ನು ನೀಡಿ ಉಪಚರಿಸಿದಳು.
ಒಳ್ಳೆಯದೊಂದು ಕತೆ ಹೇಳಬೇಕೆಂದಾಗ ಮುದ್ದಣನ ಪ್ರತಿಕ್ರಿಯೆಯೇನು? ಮನೋರಮೆಯು ಹಗಲು ರಾತ್ರಿ ಒಂದೇ ಸಮನೆ ಸುರಿಯುತ್ತಿರುವ ಮಳೆಯಿಂದ ಮನಸ್ಸಿಗೆ ಬೇಸರವಾಗಿದೆ ಎಂದು ಅದನ್ನು ಪರಿಹರಿಸಲು ಯಾವುದಾದರೊಂದು ನಲ್ಗತೆಯನ್ನು ಹೇಳೆಂದು ಕೇಳಿಕೊಂಡಳು. ಅದಕ್ಕೆ ಪ್ರತಿಕ್ರಿಯಿಸಿದ ಮುದ್ದಣ, ಪ್ರಾಣೇಶ್ವರಿ, ನಿನ್ನ ಬಯಕೆ ಇಷ್ಟೊಂದು ಗಹನವಾಗಿರುವಾಗ ಖಂಡಿತವಾಗಿಯೂ ಕಥೆ ಹೇಳುತ್ತೇನೆ. ಯಾವ ಒಳ್ಳೆಯ ಕಥೆ ಹೇಳಲಿ? ಭೋಜ ಪ್ರಬಂಧ, ವಿಕ್ರಮ ವಿಜಯ, ಮಹಾವೀರ ಚರಿತೆ ಇವುಗಳಲ್ಲಿ ಯಾವುದನ್ನು ಹೇಳಲಿ ಎಂದು ಕೇಳಿದನು. ಅಲ್ಲದೆ ಯಾವ ರಸದಲ್ಲಿ ಆಕೆ ಕಥೆ ಕೇಳಲು ಬಯಸುವಳೆಂಬುದನ್ನು ಕೇಳಿ ತಿಳಿಯುವನು. ಅವಳ ಬಯಕೆಯಂತೆಯೇ ರಾಮಾಯಣದ ಶ್ರೀರಾಮ ಅಶ್ವಮೇಧ ಪ್ರಸಂಗದ ಕಥೆಯನ್ನು ಕಸ್ತೂರಿ ಕನ್ನಡದ ತಿರುಳ್ಗನ್ನಡದ ಬೆಳ್ನುಡಿಯಲ್ಲಿ ಹೇಳಲು ಸಮ್ಮತಿಸುವನು. ಎಂತಹ ತಿರುಳು ಕನ್ನಡದಲ್ಲಿ ಕಥೆಯನ್ನು ಹೇಳುವುದಾಗಿ ಮುದ್ದಣ ಹೇಳುವನು. ಸಂಸ್ಕೃತ ಭೂಯಿಷ್ಠವಾದ ಭಾಷೆಯಲ್ಲಿ ಮುದ್ದಣನು ಕಥೆಯನ್ನು ಹೇಳಲು ಆರಂಭಿಸಿದಾಗ ಅದನ್ನು ನಡುವೆಯೇ ತಡೆದ ಮನೋರಮೆಯು ಆ ಭಾಷೆ ತನಗೆ ಅರ್ಥವೇ ಆಗುತ್ತಿಲ್ಲವೆಂದು ನುಡಿದಳು. ನೀರಿಳಿಯದ ಗಂಟಲಿನಲ್ಲಿ ಕಡುಬನ್ನು ತುರುಕಿದಂತಿರುವ ಭಾಷೆ ಬೇಡವೆಂದಾಗ ಅವಳ ಅಪೇಕ್ಷೆಯಂತೆಯೇ ಮುದ್ದಣನು ತಿರುಳ್ಗನ್ನಡದ ಬೆಳ್ನುಡಿಯಲ್ಲಿ ಕಥೆಯನ್ನು ಹೇಳಲು ಒಪ್ಪುವನು. ಆದರೂ ಸಂಸ್ಕೃತ ಮತ್ತು ಕನ್ನಡ ಭಾಷೆಯ ಮೇಳೈಕೆಯ ಅಗತ್ಯವನ್ನು ಹೇಳಿ ರತ್ನವನ್ನು ಚಿನ್ನದೊಂದಿಗೆ ಸೇರಿಸಿ ಆಭರಣ ತಯಾರಿಸಿದಾಗ ಅದು ಸುಂದರವಾಗಿ ಕಾಣುವಂತೆ ತಾನು ಸಂಸ್ಕೃತ ಕನ್ನಡದ ಹದಬೆರೆತ ಭಾಷೆಯಲ್ಲಿ ಕಥೆಯನ್ನು ಹೇಳುವುದಾಗಿ ತಿಳಿಸಿದನು. ಮುದ್ದಣ ಮನೋರಮೆಯರ ಸಂವಾದದ ಸ್ವಾರಸ್ಯವನ್ನು ವಿವರಿಸಿ. ಮುದ್ದಣ ಮನೋರಮೆಯರ ಪ್ರಸಂಗವು ಅತ್ಯಂತ ಸ್ವಾರಸ್ಯಕರವೆಂದು ಕನ್ನಡ ಸಾಹಿತ್ಯದಲ್ಲಿ ಪ್ರಸಿದ್ಧವಾಗಿದೆ. ಇಲ್ಲಿ ಗಂಡ ಹೆಂಡತಿಯ ನಡುವಿನ ಸರಸ ಸಲ್ಲಾಪ, ಅನ್ಯೋನ್ಯತೆ, ಸಾಹಿತ್ಯ ಪ್ರೀತಿಗಳೆಲ್ಲವನ್ನೂ ತೋರಿದೆ. ಮಾತ್ರವಲ್ಲದೆ ಕನ್ನಡ ಸಾಹಿತ್ಯವು ಕಾವ್ಯದಿಂದ ಗದ್ಯಕ್ಕೆ ಹೊರಳುತ್ತಿದ್ದ ಸಂಕ್ರಮಣ ಕಾಲವನ್ನು ಪದ್ಯಂ ವದ್ಯಂ ಗದ್ಯಂ ಹೃದಯಂ ಎಂಬ ಮಾತಿನ ಮೂಲಕ ಸಂಕೇತಿಸಿರುವುದು ಮುಖ್ಯವಾಗಿದೆ. ಮನೋರಮೆಯು ಪತ್ನಿಯಾಗಿ, ವಿಮರ್ಶಕಿಯಾಗಿ, ಸಹೃದಯ ಸಂಪನ್ನಳಾಗಿಯೂ ಚಿತ್ರಿತಗೊಂಡಿರುವುದು ಈ ಸಂವಾದದಲ್ಲಿ ಗಮನಿಸಬಹುದಾದ ಅತಿ ಮುಖ್ಯ ಸಂಗತಿಯಾಗಿದೆ.